ಜೈ ಹಿಂದ್ ಅಭ್ಯರ್ಥಿಗಳಿಗೆ. ಈಗ ಮೂರನೇ ದಿನದ ಮೂರನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ಗಮನಿಸ್ತಾ ಇದ್ದಾರೆ. ಅಭ್ಯರ್ಥಿಗಳು ಭಾಳ ಚೆನ್ನಾಗಿ ಯಶಸ್ವಿಯಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ CE ಪರೀಕ್ಷೆಯನ್ನು ಪಾಸ್ ಮಾಡಿ ಫಿಸಿಕಲ್ಗಾಗಿ ಮಡಿಕೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಮೂರನೇ ದಿನದ ಮೂರನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ಗಮನಿಸ್ತಾ ಇದ್ದಾರೆ. ಅದರ ಜೊತೆ ನಾವು ಟೈಮನ್ನು ಹಚ್ಚಿದ್ವಿ. ಪ್ರತಿಯೊಂದು ರೌಂಡು ಯಾವ ರೀತಿ ಟೈಮ್ದಲ್ಲಿ ಕವರ್ ಮಾಡ್ತಾರೆ ಪ್ರತಿಯೊಬ್ಬರು ನೋಡ್ತಾ ಇರಬೇಕು. ಅದರ ಜೊತೆ ನಾನು ಈಗ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಪರೀಕ್ಷೆ ಪಾಸ್ ಮಾಡಿದಿರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆರಿಟ್ನಲ್ಲಿ ಬಂದರೆ ಈಗ ನೆಕ್ಸ್ಟ್ ಮತ್ತೊಮ್ಮೆ ಮೆರಿಟ್ ಆಗ್ತದೆ, ಫೈನಲು ಮೆರಿಟ್ ಆಗ್ತದೆ. ಇಲ್ಲಿ ರನ್ನಿಂಗ್ ಪಾಸ್ ಮಾಡಿದ ಮೇಲೆ ಪ್ಲಬ್ಸು, ಜಿಗ್ಜಾಗ್ ನಡಿಗೆ, ಆಮೇಲೆ ಲಾಂಗ್ ಜಂಪ್, ಆಮೇಲೆ ಹೈಟು, ವೇಟು, ಚೆಸ್ಟು ಇವು ಮೂರು ಚೆಕ್ ಮಾಡಿದ ಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ಗೆ ಹೋಗುವಂಥ ಅಭ್ಯರ್ಥಿಗಳು ಕ್ಲೀನಾಗಿ ಮುಂಜಾನೆ ಸ್ನಾನ ಮಾಡಿಕೊಂಡು ಮೆಡಿಕಲ್ಗೆ ಹೋಗಬೇಕು ಮೊದಲನೇದು. ಆಮೇಲೆ ಎರಡನೇದು ಏನಪ್ಪ ಅಂದ್ರೆ ಕರೆಕ್ಟ್ ಟೈಮ್ಗೆ ನೀವು ಅಲ್ಲಿ ಹೋಗಬೇಕು. ಟೈಮ್ಗೆ ಹೋದ್ಮೇಲೆ ಅಲ್ಲಿ ಏನಾಗ್ತದೆ, ಪ್ರತಿಯೊಂದು ದೇಹದ ಭಾಗಗಳನ್ನ ಚೆಕ್ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಮೊದಲನೇದು ಏನಪ್ಪ ಅಂದರೆ ಕಣ್ಣಿನಲ್ಲಿ ಏನೇನು ಚೆಕ್ ಮಾಡ್ತಾರೆ ಅಂದರೆ ಕಲರ್ ಬ್ಯಾಂಡ್ಸ್ ಚೆಕ್ ಮಾಡ್ತಾರೆ. ಆಮೇಲೆ ಡಿಸ್ಟೆನ್ಸ್ 6x6 6x9 ಚೆಕ್ ಮಾಡ್ತಾರೆ. ಆಮೇಲೆ ಬ್ಯಾಲೆನ್ಸನ್ನು ಚೆಕ್ ಮಾಡ್ತಾರೆ. ಕಣ್ಣುಗುಡ್ಡಿ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು, ಆಮೇಲೆ ರೌಂಡು ಯಾವ ರೀತಿ ಬರ್ತದೆ ಪ್ರತಿಯೊಂದನ್ನು ಕಣ್ಣಿನಲ್ಲಿ ಚೆಕ್ ಮಾಡ್ತಾರೆ ಮೂರು ತೆರನಾಗಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಬರ್ತದಪ್ಪ ಅಂದರೆ ಕಣ್ಣನ್ನು ಚೆಕ್ ಮಾಡ್ತಾರೆ. ಕಣ್ಣಾದಮೇಲೆ ನೆಕ್ಸ್ಟ್ ಕಿವಿ ಚೆಕ್ ಮಾಡ್ತಾರೆ. ಕಿವಿಯಲ್ಲಿ ಹೋಲ್ ಅದು ಇರಬಾರ್ದು. ಕಿವಿಯಲ್ಲಿ ಹೋಲ್ ಇತ್ತಂದರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ ಅಭ್ಯರ್ಥಿಗಳು, ನಿಮ್ಗೆ ಗೊತ್ತಿರಲಿ. ಕಿವಿ ಸಹಿತ ಕ್ಲೀನಾಗಿ ತೊಳೆಸ್ಕೊಂಡು ಹೋಗ್ಬೇಕು. ರ್ಯಾಲಿಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಕಿವಿಯಲ್ಲಿ ಕೂಗುನಿದ್ರು ಸಹಿತ ಅನ್ಫಿಟ್ ಆಗುವಂಥ ಚಾನ್ಸ್ ಇರ್ತದೆ. ಆದ್ದರಿಂದ ಕಿವಿ ಕ್ಲೀನಾಗಿದ್ದರೆ ಒಳ್ಳೆಯದು. ಕಿವಿ ಕ್ಲೀನ್ ಚೆಕ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೂಗನ್ನು ಚೆಕ್ ಮಾಡ್ತಾರೆ. ಮೂಗಿನಲ್ಲಿ ಏನಾದರೂ ಮೌಸ್ ಬೆಳೆದತ್ತಂದ್ರೆ ಅಂಥ ಅಭ್ಯರ್ಥಿಗಳು ಸಹಿತ ಮೆಡಿಕಲ್ ಅನ್ಫಿಟ್ ಆಗುವಂಥ ಚಾನ್ಸ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಹಲ್ಲುಗಳನ್ನು ಚೆಕ್ ಮಾಡ್ತಾರೆ. ಮುಂದಿನ ಹಲ್ಲು ಯಾವುದೇ ರೀತಿ ಕಟ್ಟಾಗಿರಬಾರ್ದು. ದವಡಿ ಎಲ್ಲ ಒಂದೊಂದು ಕಟ್ಟಾದ್ರೆ ನಡೀತದೆ, ಹುಳ ತಿಂದ್ರೆ ನಡೀತದೆ. ಆದರೆ ಮುಂದಿನ ಹಲ್ಲು ಯಾವುದೇ ರೀತಿಯಾಗಿ ಕಟ್ಟಾಗಿರ್ಬೋದು, ಸರಿಯಾಗಿರಬೇಕು. ಹಲ್ಲು ಜೋಡಿಸಿ ಕರೆಕ್ಟಾಗಿ ತೋರಿಸ್ಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಕುತ್ತಿಗೆ ಭಾಗನ ನೋಡ್ತಾರೆ. ಆಮೇಲೆ ಎರಡೂ ಭುಜಗಳನ್ನು ನೋಡ್ತಾರೆ. ಒಂದು ಭುಜ ಎತ್ತರ, ಒಂದು ಭುಜ ಇಳುವ ಇದ್ರೂ ಸಹಿತ ಅದನ್ನು ಚೆಕ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಎರಡೂ ಮೊಣಕೈಗಳನ್ನು ಚೆಕ್ ಮಾಡ್ತಾರೆ. ಮೊಣಕೈ ಸಹಿತ ಸರಿಯಾಗಿರಬೇಕು. ಒಂದು ಅಂಕು ಡೊಂಕಾಗಿ ಇರಬಾರ್ದು. ಒಂದು ಸ್ಟೇಟ, ಒಂದು ಅಂಕ ಆ ರೀತಿ ಇದ್ರೂ ಸಹಿತ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಆಮೇಲೆ ಬೆರಳುಗಳನ್ನ ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಕೈ ಬೆರಳುಗಳು ಸೇಕ್ ಆಗಬಾರ್ದು. ಆಮೇಲೆ ಬೆವರು ಬಿಡ್ತಾ ಇರಬಾರ್ದು, ಅದನ್ನು ಸಹಿತ ಬೆವರು ಚೆಕ್ ಮಾಡ್ತಾರೆ. ಕೈ ಸೇಕ್ ಮಾಡೋದು ಚೆಕ್ ಮಾಡ್ತಾರೆ. ಬೆರಳು ಅಂಗೈಗಳನ್ನ ಚೆಕ್ ಮಾಡ್ತಾರೆ. ಇವು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಬೆನ್ನದಲ್ಲಿ ಭಾಗಿಸಿ ಸಹಿತ ನೋಡ್ತಾರೆ. ಬೆನ್ನಿನ ನೀರು ಚೆಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಎರಡೂ ಮೊಣಕಾಲುಗಳನ್ನ ಚೆಕ್ ಮಾಡ್ತಾರೆ. ಇಲ್ಲಿ ವಿ ಶೇಪ್ನಾಗ ನೀವು ನಿಂತಾಗ ಎರಡೂ ಮೊಣಕಾಲುಗಳು ಕೂಡಬಾರ್ದು. ಅದೇ ರೀತಿಯಾಗಿ ಚಪ್ಪಟೆ ಪಾದ ಇರಬಾರ್ದು. ಚಪ್ಪಟೆ ಪಾದ ಇದ್ದರೂ ಸಹಿತ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಆ ಪಾದ ಸರಿಯಾಗಿರಬೇಕು, ಮೊಣಕಾಲು. ಆಮೇಲೆ ಕೆಲವೊಂದು ಅಭ್ಯರ್ಥಿಗಳಿಗೆ ನರ ಹೇಳ್ತಿರ್ತಾವೆ, ಹಿಂದೆ ನರಗಳನ್ನ ಚೆಕ್ ಮಾಡ್ತಾರೆ. ಆಮೇಲೆ ಅಭ್ಯರ್ಥಿಗಳಿಗೆ ನಿಮ್ಗೆ ಗಮನಿಸಬೇಕು, ಪೂರ್ತಿ ನೆಕೆಡಾಗಿ ಏನು ಮಾಡ್ತಾರಪ್ಪ ಅಂದರೆ ಪ್ರತಿಯೊಂದು ದೇಹದ ಅಂಗಗಳನ್ನು ಚೆಕ್ ಮಾಡ್ತಾರೆ. ಇಲ್ಲಿ ಮೂಲವಾದಿನೂ ಚೆಕ್ ಮಾಡ್ತಾರೆ. ಆಮೇಲೆ ನೀವು ಒಂದಕ್ಕೂ ಹೋಲನ್ನು ಸಹಿತ ಚೆಕ್ ಮಾಡ್ತಾರೆ. ದೇಹದ ಪ್ರತಿಯೊಂದು ಭಾಗವನ್ನು ಚೆಕ್ ಮಾಡ್ತಾರೆ. ಅಭ್ಯರ್ಥಿಗಳಿಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಟ್ಯಾಟೋ ಇದ್ದರೂ ಸಹಿತ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಟ್ಯಾಟೋ ಇದ್ದಂಥ ಅಭ್ಯರ್ಥಿಗಳು ಸಹಿತ ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ಯಾರು ಫಿಟ್ ಆಗ್ತಾರೆ ಅವ್ರಿಗೆ ಫಿಟ್ ಅಂತ ಹೇಳ್ತಾರೆ. ಯಾರು ಅನ್ಫಿಟ್ ಆಗ್ತಾರೆ ಅವ್ರಿಗೆ ಅನ್ಫಿಟ್ ಬರೆದು ಕೊಡ್ತಾರೆ. ಯಾವ ಭಾಗದಲ್ಲಿ, ಉದಾಹರಣೆ ನೀವು ಕಣ್ಣಿನಲ್ಲಿ ಅನ್ಫಿಟ್ ಆಗಿರೋ, ಕಿವಿಯಲ್ಲಿ ಆಗಿರೋ, ಏನು ಮೊಣಕಾಲದಲ್ಲಿ ಆಗಿರೋ, ಏನು ಚಪ್ಪಟಿ ಪಾದ ಆಗಿರೋ, ಯಾವುದರಲ್ಲಿ ನೀವು ಅನ್ಫಿಟ್ ಆಗಿರ್ತೀರಿ ಅದನ್ನು ಬರೆದು ಕೊಡ್ತಾರೆ. ಅದನ್ನು ಮತ್ತೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಿಮ್ಗೆ ಡೇಟ್ ಕೊಡ್ತಾರೆ. ಯಾವ ಡೇಟ್ಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಬೆಂಗಳೂರು ಕಮಾಂಡೋ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ. ಬೆಂಗಳೂರು ಕಮಾಂಡೋ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿಕೊಂಡು ಅಲ್ಲಿ ಫೈನಲಾಗಿ ಚೆಕ್ ಮಾಡ್ತಾರೆ. ಅಲ್ಲಿ ಫಿಟ್ ಇದ್ದರೆ ಫಿಟ್ ಮಾಡ್ತಾರೆ, ಅನ್ಫಿಟ್ ಇದ್ದರೆ ಅನ್ಫಿಟ್ ಮಾಡ್ತಾರೆ. ಅಭ್ಯರ್ಥಿಗಳು ಈ ರೀತಿಯಾಗಿ ಮೆಡಿಕಲ್ ನಡೀತಾ ಇರ್ತೈತಿ. ಮೆಡಿಕಲ್ ಹೋಗುವಂಥ ಅಭ್ಯರ್ಥಿಗಳು ಯಾಕಂದರೆ ಇಂದು ಫಿಸಿಕಲ್ ಆಗ್ತದೆ. ನಿಮ್ಮದು ಫಿಸಿಕಲ್ ಅಂದರೆ ರನ್ನಿಂಗ್ ಮಾಡ್ತೀರಿ, ಪ್ಲಬ್ಸ್ ಮಾಡ್ತೀರಿ, ಜಿಗ್ಜಾಗ್ ನಡಿಗೆ ಮಾಡ್ತೀರಿ, ಲಾಂಗ್ ಜಂಪ್ ಮಾಡ್ತೀರಿ, ಹೈಟ ವೇಟ ಚೆಸ್ಟ್ ಎಲ್ಲ ಆಗ್ತದೆ. ಆದಮೇಲೆ ನಾಳೆ ದಿನ ನಿಮ್ಗೆ ಮೆಡಿಕಲ್ ಇರ್ತದೆ. ಮೆಡಿಕಲ್ ಹೋಗುವಾಗ ಸ್ವಚ್ಛಾಗಿ ಸ್ನಾನ ಮಾಡಿಕೊಂಡು ನೀವು ಮೆಡಿಕಲ್ಗೆ ಹೋಗ್ಬೇಕು ಅಭ್ಯರ್ಥಿಗಳೇ. ಮೆಡಿಕಲ್ ಆದಮೇಲೆ ಫೈನಲಾಗಿ ಏನು ಮಾಡ್ತಾರಪ್ಪ, ಅಂತಿಮ ಮೆರಿಟ್. ಇಲ್ಲಿ ಫಿಸಿಕಲ್ ಮಾರ್ಕ್ಸು ಒಂದು 100 ಇರ್ತದೆ, ರನ್ನಿಂಗ್ 60 ಮಾರ್ಕ್ಸು ಪ್ಲಸ್ ಪ್ಲಬ್ಸ್ 40 ಮಾರ್ಕ್ಸು, ಒಂದು 100. ಆಮೇಲೆ CE ಪರೀಕ್ಷೆದು 100. ಒಟ್ಟಾರೆಯಾಗಿ 200 ಮಾರ್ಕ್ಸ್ಗಳ ಪೈಕಿ ಒಟ್ಟು ನೀವು ಎಷ್ಟು ಮಾರ್ಕ್ಸ್ ತೊಗೋತೀರಿ ಅದ್ರ ಮೇಲೆ ಫೈನಲಾಗಿ ಮೆರಿಟನ್ ಮಾಡ್ತಾರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ. ಆಮೇಲೆ NCC ಆದವ್ರಿಗೂ ಅವಕಾಶ ಇರ್ತದೆ. NCC A, B, C ಹೀಗೆ 3 ಭಾಗಗಳಿರ್ತಾವೆ. 3 ಭಾಗಕ್ಕೆ ಸಂಬಂಧಪಟ್ಟಾಗಿ ರಿಸರ್ವೇಷನ್ ಕೋಟಾದಲ್ಲಿ ತೊಗೋತಾರೆ. ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಅಭ್ಯರ್ಥಿಗಳನ್ನ ಸಹಿತ ರಿಸರ್ವೇಷನ್ ಕೋಟಾದಲ್ಲಿ ತೊಗೋತಾರೆ. ಅದೇ ರೀತಿಯಾಗಿ ರಿಲೇಷನ್ ಅಭ್ಯರ್ಥಿಗಳು, ತಂದೆ ಅಥವಾ ಅಣ್ಣ ಅವರು ಆರ್ಮಿ ಒಳಗಿದ್ರೆ ಅಂದ್ರೆ ರಿಲೇಷನ್ ಕೋಟಾದೊಳಗೂ ತೊಗೋತಾರೆ. ಈ ರೀತಿಯಾಗಿ ಫೈನಲಾಗಿ ಮೆರಿಟನ್ನು ಮಾಡ್ತಾ ಇರ್ತಾರೆ ಅಭ್ಯರ್ಥಿಗಳೇ. ನಿಮ್ಮದು CE ಪರೀಕ್ಷೆನೇ ಪಾಸ್ ಮಾಡಿದಿರಿ. ಅದೇ ರೀತಿಯಾಗಿ ನೀವು ಫಿಸಿಕಲ್ನಲ್ಲಿ ಸಹಿತ ರನ್ನಿಂಗು, ಪ್ಲಬ್ಸು ಮತ್ತು ಸಾಧ್ಯದಷ್ಟು ಎಕ್ಸಲೆಂಟ್ ಹೊಡಿಬೇಕು. 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರೆ ಒಳ್ಳೆಯದು. ಅದೇ ಆ ರೀತಿಯಾಗಿ ಮಾಡಿದರೆ ಮುಂದೆ ನೀವು
100ಕ್ಕೆ 100 ಗ್ಯಾರಂಟಿಯಾಗಿ ಯಶಸ್ವಿಯಾಗಿ ನೀವು ಅಗ್ನಿವೀರ ಆರ್ಮಿ ಆಗ್ತೀರಿ ಅಭ್ಯರ್ಥಿಗಳೇ. ಗಮನಿಸ್ಬೋದು, ರನ್ನಿಂಗನ್ನು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಮಡಿಕೇರಿಯಲ್ಲಿ ಕಂಟಿನ್ಯೂ ಆಗಿ ಮಳೆ ಆಗ್ತಾಯಿದೆ, ಆದರೂ ಸಹ ಹಿಡಿದು ಬಿಟ್ಟು ಆಗ್ತಾಯಿದೆ. ಕಂಟಿನ್ಯೂ ಅಂದರೆ ಹಿಡಿದು ಬಿಟ್ಟು ಮಳೆ ಆಗ್ತಾಯಿದೆ. ಮಡಿಕೇರಿ ಅಂದರೆ ಮಳೆ ಜಾಸ್ತಿ, ಎಲ್ಲರಿಗೂ ಗೊತ್ತು. ಮೊದಲನೇ ದಿನ ಗ್ರೌಂಡ್ ತೊಂದರೆಯಾಗಿ ಅಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಅಲ್ಲಿ ಬಿಟ್ಟರು. ಈಗ ನೋಡಿರಿ, ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೀವು ಗಮನಿಸ್ಬೋದು, 3 ಜನ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಲಾಸ್ಟ್ ರೌಂಡಿಗೆ ಓಡ್ತಾಯಿದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳು. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಭ್ಯರ್ಥಿಗಳೇ. ಗಮನಿಸ್ಬೋದು, ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು, ಇಲ್ಲಿ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಅಂದರೆ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು ಎಷ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ನೀವು ನೋಡಬೇಕಿಲ್ಲಿ. ನಿಮ್ಗೆ ಗೊತ್ತಾಗ್ತದೆ ಅಭ್ಯರ್ಥಿಗಳಿಗೆ. ವಿಡಿಯೋ ಕ್ಲಿಯರ್ ಆಗಿದೆ, ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಜನ ಅಭ್ಯರ್ಥಿಗಳು ಫಸ್ಟ್ ಗ್ರೂಪ್ನಲ್ಲಿ ಬರ್ತಾರೆ, ಸೆಕೆಂಡ್ ಗ್ರೂಪ್ನಲ್ಲಿ ಬರ್ತಾರೆ. ಫಸ್ಟ್ ಗ್ರೂಪ್ ಬಂದವ್ರಿಗೆ 60 ಮಾರ್ಕ್ಸು, ಸೆಕೆಂಡ್ ಗ್ರೂಪ್ ಬಂದವ್ರಿಗೆ 48 ಮಾರ್ಕ್ಸ್ ಇರ್ತದೆ. ಅಭ್ಯರ್ಥಿಗಳಿಗೆ ಗಮನಿಸಬೇಕು. ಮತ್ತು ಮುಂದೆ ಬರ್ತಕ್ಕಂಥ ವಿಡಿಯೋವನ್ನು ಗಮನಿಸ್ತಾ ಇರಿ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಈಗ ಮುಂದೆ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಗಾಗಿ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿ ನೀಡಲಾಗುವುದು. ಅಭ್ಯರ್ಥಿಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ. ಮುಂದಿನ ರ್ಯಾಲಿಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಗೆ ಪೂರ್ವಭಾವಿ ತರಬೇತಿ ಪಡೆಯಲು ಬರ್ಬೋದು. ಇಲ್ಲಿ ಗಮನಿಸ್ಬೋದು, ನೋಡಿ ಹಗ್ಗ ಹಿಡಿದ್ರು, ಗಮನಿಸ್ಬೋದು. ಇಲ್ಲಿ ನೋಡಿರಿ ಒಳಗೆ ಎಷ್ಟು ಜನ ಹೋಗಿದ್ದಾರೆ ನಿಮ್ಗೆ ಗೊತ್ತಾಗ್ತದೆ. ನೋಡಿದರೆ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು 2 ಗ್ರೂಪ್ಗಳನ್ನು ಇಲ್ಲಿ ಕುಣಿಸಿದ್ದಾರೆ ಅಭ್ಯರ್ಥಿಗಳು. ಮುಂದಿನ ವಿಡಿಯೋಗಾಗಿ ಮತ್ತೆ ಕಾಯ್ತಾ ಇರಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.